ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಆಗಲಿನ ಆಗಿವ ಬಂಟ ಗೋರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಆಗಲಿನ ಆಗಿವ ಬಂಟ ಗುರುವೆ 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 ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಆಗಲಿನ ಆಗಿವ ಬಂಟ ಸೃಷ್ಟಿಕರ್ತ ಶಿವ ಬಾಳನ ಶ್ರೇಷ್ಠ ಅಮೋಘ ಸಿದ್ದಾಗ ಹೇಳುತ್ತಾನ ಸ್ಪಷ್ಟ ಬೌದ್ಧಾಗ ನಡೆದ ಬಾಳ ಭ್ರಷ್ಟ ಕಣ್ಣಾರೆ ನೋಡಬಾರದು ಬಡ ಜನರ ಕಷ್ಟ ಕೆಟ್ಟ ಕಲಿ ಹುಟ್ಟಿ ಕೆಟ್ಟ ಕಲಿ ಹುಟ್ಟಿ ಕೆಟ್ಟ ಕಲಿ ಹುಟ್ಟಿ ಬಂದದ ದುಷ್ಟ ಮನಸ್ಸಿಗೆ ಬಂದಂಗ ನಡೆಸ್ಯದ ನಷ್ಟ ಕೆಟ್ಟ ಕಲಿ ಹುಟ್ಟಿ ಬಂದದ ದುಷ್ಟ ಮನಸ್ಸಿಗೆ ಬಂದಂಗ ನಡೆಸ್ಯದ ನಷ್ಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಆಗಲಿನ ಆಗಿವ ಬಂಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಆಗಲಿನ ಆಗಿವ ಬಂಟ
ಈ ಹಾಡಿನ ದಾಟಿ ತಮ್ಮ ಹೇಳವ ಹೇಳು ನಾವೊಬ್ಬಕ್ಕಿನ ಮಾಡಿಲ್ಲವ್ವ ಹೋಗಿ ಬಂದೈತಿ ಅರ್ಧ ಜೀವ ಮತ್ತ ಇನ್ನೊಬ್ಬಕಿ ಅಕ್ಕ ಯವ್ವ ಏ ಬ್ಯಾಡಪ್ಪ ಶಿವ ಶಿವ ಹಂಗನ ಬ್ಯಾಡ ಹಂಗನ ಬ್ಯಾಡ ಹಂಗನ ಬ್ಯಾಡ ಮಾಡೋ ಮನಸ ನೋಡ್ಕೊತೀನಿ ನೋಡಿದಂಗ ಕೂಸ ಹಂಗನ ಬ್ಯಾಡ ಮಾಡೋ ಮನಸ ನೋಡ್ಕೊತೀನಿ ನೋಡಿದಂಗ ಕೂಸ ಬಟ್ಟೆ ಅಂಗಡಿ ಪಾರು ಇಟ್ಟಿ ಅನಾದಾರು ಇಟ್ಟಿರ ಕೊಡತುರು ಈ ಬ್ರ್ಯಾಂಡ್ ಬೀರು ಇಟ್ಟಿಲ್ಲ ದಾರು ನಾವು ನೋಡ ಪುಟ್ಟು ಕಾಸ್ಟಾರು ಅಮ್ಮಗ ಸಿದ್ಧನ ಮ್ಯಾಲ ಹಸ್ತಿಟ್ಟ ಏನ ಬೇಡತಿ ಬೇಡ ಬೇಕಾದಷ್ಟ ಬೇಡಿದ ವರ ಕೊಡುತ್ತ ಬೇಡಿದಷ್ಟ ನಿನ್ನ ಮನಸ್ಸಿಗೆ ಸಾಕನು ಅಷ್ಟ ಅಮ್ಮಗ ಸಿದ್ದಾಗ ಅಮ್ಮಗ ಸಿದ್ದಾಗ ಅಮ್ಮಗ ಸಿದ್ದಾಗ ಆಗ್ಯದ ಕೆಟ್ಟ ಬಂದ ಬಡದಾದ ಮಾತಿನ ಪೆಟ್ಟ ಅಮ್ಮಗ ಸಿದ್ದಾಗ ಆಗ್ಯದ ಕೆಟ್ಟ ಬಂದ ಬಡದಾದ ಮಾತಿನ ಪೆಟ್ಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಅಗಲಿನ ಆಗಿವ ಪುಂಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಅಗಲಿನ ಆಗಿವ ಪುಂಟ ಶಿವನ ಪಾದದ ಮ್ಯಾಲ ಹಣೆ ಇಟ್ಟ ಮನದಾಗಿನ ಮಾತ ಬಿಚ್ಚಿಟ್ಟ ಏಳು ಯುಗದಾಗ ನಾಯಿದ ಬಟ್ಟ ನನ್ನ ಕೈ ಹಿಡದು ಮಾಡಿದಿ ಬೆಟ್ಟ ನಾ ಮರಿಲ್ಯಂಗ ನಾ ಮರಿಲ್ಯಂಗ ನಾ ಮರಿಲ್ಯಂಗ ಆಡಿದ ಆಟ ನಿನ್ನ ಕೈಯಾರೆ ಉಂಡಿದ ಊಟ ನಾ ಮರಿಲ್ಯಂಗ ಆಡಿದ ಆಟ ನಿನ್ನ ಕೈಯಾರೆ ಉಂಡಿದ ಊಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಅಗಲಿನ ಆಗಿವ ಪುಂಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಅಗಲಿನ ಆಗಿವ ಪುಂಟ ಅಮ್ಮಗ ಸಿದ್ದಾಗ ಮಾನ್ಯತೆ ಕೊಟ್ಟ ಮಗನ ಮಾತ ಕೇಳಿ ಸಂತೋಷ ಪಟ್ಟ ಸರ್ವ ಸಾಹಿತ್ಯ ಪ್ರಾಸದ ಗಂಟ ಎತ್ತಿ ಕೊಟ್ಟ ಶಿವ ಬಂದ ಸಂಗಟ ಬಂದ ಇಳದಾರೋ ಬಂದ ಇಳದಾರೋ ಬಂದ ಇಳದಾರೋ ನೋಡಿಕೊಂಡು ಮೆಟ್ಟ ಇಬ್ಬರು ಕೋಡಿ ಮೂರರ ಮುಮ್ಮೆಟ್ಟ ಬಂದ ಇಳದಾರೋ ನೋಡಿಕೊಂಡು ಮೆಟ್ಟ ಇಬ್ಬರು ಕೋಡಿ ಮೂರರ ಮುಮ್ಮೆಟ್ಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಅಗಲಿನ ಆಗಿವ ಪುಂಟ ಗುರುವೆ ನಿನ್ನ ಬಿಟ್ಟ ಹೋಗಲಂಗ ಹೊಂಟ ಅಗಲಿನ ಆಗಿವ ಪುಂಟ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಬೋರ್ಗಿ ಹೌದು ತಾಲೂಕು ಜತ್ ಸಿಲ್ಲಾ ಸಾಂಗ್ಲಿ ಸಾಂಗ್ಲಿ ಹೌದು ರಾಮು ಅಣ್ಣನ ಮೇಳ ಹೌದು ಬಹಳ ಸುಂದರವಾಗಿ ಕಾರ್ಯಕ್ರಮ ಕೊಟ್ಟಿರವಿ ಹೌದು ಬಹುಶಃ ಅಂಬಿಕಾಗ ಸರಿ ಸಾಟಿಯಾಗಿ ಅಂಬಿಕಾ ಹೆಂಗ ಇನ್ನು ಮುಂದೆ ಇವ್ರ ಕಾರ್ಯಕ್ರಮ ನೋಡ್ಕೊಂಡು ರಾಮು ಹೌದು ಸರ್ ಕೂತು ನೋಡಾಕ್ತಾನ ಬೀರು ಅಲ್ಲಿ ನೋಡ್ಲಿ ಹೆಂಗ ಹಾಡ್ತಾನ ಹಾಡ್ಲಿ ಅವ್ ನೋಡೋನು ಹೌದು. ಇದನ್ನ ಪದ ಮುರಿಬೇಕು ವಿಷಯ ಮುರಿದು ಹಾಡ್ಬೇಕು ಹೌದು ಅಂದ್ರ ಹಾಡಿಕಿ ಹೌದು ಪಿಂಟು ಮಾಸ್ತರ್ ಹೆಂಗ ಉದಾಹರಣೆ ಕೊಟ್ಟಪ್ಪ ಅಂದ್ರ ಅಣ್ಣ ಎದ್ನಿಲ್ಲನ ಅವ ಒಬ್ಬ ಕನ್ನಡ ಶಾಲೆ ಶಿಕ್ಷಕ ನಾನು ಒಬ್ಬ ಕನ್ನಡ ಶಾಲೆ ಶಿಕ್ಷಕ ಇದ್ರು ಕೂಡ ಹಾಲು ಮತದೊಳಗ ಎಲ್ಲರಿಗೂ ಒಲಿದು ಬಹಳ ಜಡ ಅದ ಹೌದು ಸಾಕ್ಷಾತ್ ಅವಾಗ ಏನ್ ಮಾಡ್ಯಾನಂದ್ರ ಅಮೋಘ ಸಿದ್ದು ಹೊಲದಾನ ಅವೇನು ಮಾತಾಡ್ತಾನಲ್ಲ ಮಾತು ಮುತ್ತಾಗ್ತದ ಹೌದು ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಹಾಲು ಮತದಾಗ ಹೌದು ಹಾಡುಗಳನ್ನ ಬರ್ಯಾವ
ಅರ್ಬಟ್ಲೆ ಬರಾವ್ ಯಾರಪ್ಪ ಅಂತ ಕೇಳ ಅಲ್ಟಾಳ ಕಲಿಮೇಶ್ ಅಂತ ಜಗ ಎಲ್ಲ ಸುದ್ದಿ ಸಾರ್ತದ ಹೌದು ಅಲ್ವನ ಅಲ್ಟಾಳ ಕಲಿಮೇಶ್ ಅಂತ ಹೇಳಿ ಜಗ ಎಲ್ಲ ಸುದ್ದಿ ಸಾರ್ತದ. ಹೌದು ಇನ್ನ ಅಮೋಘಸಿದ್ರ ಮ್ಯಾಲಿನೊಳಗೆ ಬರ್ಯಾವ್ರು ನಮ್ಮಲ್ಲಿ ಕಡಿಮೆ ಇದ್ರು. ಹಾ ಇದ್ರು ಕೂಡ ಸಿದ್ದನಗೌಡ ಇದ್ರು, ತಪ್ಸಿ ಸಿದ್ದನಗೌಡ್ರ. ಅದಾದ ನಂತರ ಬರ್ಯಾವ್ರು ಇಲ್ಲಾಗಿದ್ರು. ಹೌದು ತಪ್ಸಿ ಸಿದ್ದನಗೌಡನ ಉತ್ತರಾಧಿಕಾರಿಯಾಗಿ ಸಿರುಗುರು ಹನುಮಂತ ಮಾಸ್ತರ ಬರ್ಯಾಕ ಪ್ರಾರಂಭ ಮಾಡಿದ್ರು. ಇವತ್ತು 2ನೇ ನಂಬರ್ ಅಮೋಘ ಸಿದ್ದನ ಮಠಮಣಿ ಒಳಗೆ ನಮ್ಮ ಜಿಲ್ಲಾದೊಳಗ ಸಾಹಿತ್ಯ ವರದ ಬೋರ್ಗಿ ಮೇಳ ಆಕಾಶದ ಎತ್ತರಕ್ಕೆ ಹಾರಿಸಿದವ ಯಾರಂತ ಕೇಳಿದ್ರ ಪಿಂಟು ಮಾಸ್ತರ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಲೇಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಪ್ರಭಾವತಿ ಮೇಳನ್ನ ಏನಪ್ಪಾ ಅಂತ ಕೇಳಿದ್ರ ಅತನಿ ತಾಲೂಕ್ ಕಿರಣಿಗೆ ಒಳಗ ಹೌದು ಪ್ರಭಾವತಿ ಅಂತ ಹೇಳಿ ಭಜನಾ ಪದದೊಳಗ ಹಾಯೆಸ್ಟ್ ತಾವೆಲ್ಲ ಕೇಳಿದಿರಿ. ಅದೇ ಹೆಸರಿನಿಂದ ಇರ್ತಕ್ಕಂಥ ನಮ್ಮ ಈ ಬೋರ್ಗಿಯ ಪ್ರಭಾವತಿಯನ್ನ ಮ್ಯಾಲ ಕಟ್ಟಿಕೊಂಡು ಬಹುಶಃ ಬಹಳ ಸುಂದರವಾಗಿ ತನ್ನ ಕಂಚಿನ ಕಂಠದಿಂದ ಹೆಂಗ್ ಆಡಿದಳಪ್ಪ ಅಂತ ಕೇಳಿದ್ರ ಬ್ರಹ್ಮನಿಂದ ಬ್ರಹ್ಮಾಂಡ ಆಗ್ಯದ. ಪರ್ವತಕರ ಏನಾದ್ರ ವಾಸಕ ದೇವಿನ ತಂದು ಏನು ಮಾಡಿದ್ರಪ್ಪ ಅಂದ್ಕರ ನಾಗಸರ್ಪವನ್ನು ಸುತ್ತಿ ಚಂಡಿ ಚಾಮುಂಡಿ ರಣಚಂಡಿ ಆಗಿ ಮಹಿಷಾಸುರನನ್ನ ಹೊಡೆದಳು ಅಂತಕ್ಕಂಥದ್ದು ಪ್ರಥಮದಲ್ಲಿ ಶಕ್ತಿ ಪದವನ್ನು ಹಾಡಿದಳು. ಯಾಕಂತ ಕೇಳಿದ್ರೆ ಈ ಮ್ಯಾಳದೊಳಗೆ ಒಬ್ಬ ಅಣ್ಣ ಬಂದಾನ ಸರ್, ಬಹಳ ಅದ್ಭುತ ಆಕಾಶ ಅಣ್ಣ ಅಂತ ಹೇಳಿ ಸರ್. ಹಂಗ ಆಕಾಶದೊಳಗ ನಕ್ಷತ್ರ ಚಂದ ಡೊಳ್ಳಿನ ಹಾಡಿನ ಒಳಗ ಸೊನ್ಯಾಳ ಹನುಮಂತ ಗೌಡ್ರು ಇವತ್ತು ನಮ್ಮ ಮುಂದಿಲ್ಲ. ಹನುಮಂತ ಗೌಡ್ರು ಇರ್ದಿದ್ರು ಅವ್ರ ಸಾಹಿತ್ಯ ನಾಡು ತುಂಬೆಲ್ಲ ಉತ್ನಾಳ ಪರ್ಸು ಹತ್ತು ಮೆರೆಸ್ಲಾಕತ್ತಾರ. ಆ ಮ್ಯಾಳಿನ ಒಳಗ ಡಗ್ಗಾ ಬಾರಿಸ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದ ಯಾರು ಅಂತ ಕೇಳಿದ್ರ ಆಕಾಶ ಮಾಸ್ತರ್ ಬಂದಾರ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಆಕಾಶನಾಗ. ಆಕಾಶನ ಅವರು ಯಾಕಂತ ಕೇಳಿದ್ರೆ ಮೂರ್ತಿ ಸ್ಥಾನದಿದ್ರು ಕೀರ್ತಿ ಭಾಳ ದೊಡ್ಡದು. ಸೊನ್ಯಾಳ ಹನುಮಂತ ಗೌಡ್ರು ಅಂದ್ರೆ ಇಡೀ ನಮ್ಮ ಮಾಳಿಗ್ರಾನಿ ಮ್ಯಾಳಿಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಸಿರಿಡೋನ ಮಾಸ್ತರ ಹನುಮಂತ ಗೌಡ್ರು ಅಂತ ಕೇಳಿದ್ರೆ ಅವರೆಲ್ಲ ಹೇಳಿದಂಗ ನಾವು ಕೇಳೋರು. ಅಂತ ಹಿರಿ ಮನುಷ್ಯ ಅವ ಭಗವಂತಿಗೆ ಬೇಕಾಗಿದ್ದ ಹೋಗಿದ್ದನ್ಕಕ್ಕ ಹೋಗ್ಲಿ. ಆ ಮ್ಯಾಳದೊಳಗೆ ಇರ್ತಕ್ಕಂಥ ಒಂದು ರತ್ನ ಎಲ್ಲಿ ಬಂದೈತೆ ಅಂತ ಕೇಳಿದ್ರೆ ಡಗ್ಗ ಇಲ್ಲಿ ಬಂದದ. ಭಾಳ ಕಡೆ ನೋಡಿದ್ವಿ ನಾವು. ಡಗ್ಗ ಡೊಳ್ಳ ಬಾರ್ಸಕತ್ರ ಹಾಡು ತಿಳಿದಿಲ್ಲ. ಎರಡೂ ಮ್ಯಾಳ ಹೇಳ್ತಾ ಇದ್ದೇನೆ ಸರ್, ಎರಡೂ ಮ್ಯಾಳ ನಿಮ್ಮದು ತಾಳ್ಮೆಟ್ ಹೆಂಗೈತೆ ಅಂತ ಕೇಳ ಅಂಬಿಕಾ ಹಾಡ್ಲಿ ಪ್ರಭಾವತಿ ಹಾಡ್ಲಿ ಹಾಡು ಸ್ಪಷ್ಟವಾಗಿ ಕೇಳ್ತಕ್ಕಂಥ ಮ್ಯಾಳ ಯಾವತ್ತು ಕೇಳಿದ್ರ ಬೋರ್ಗಿ ಬೆಳಗ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟಬೇಕು ನಮ್ಮ ಪ್ರಭಾವತಿ ತಂಗಿಗೆ ಅಂತ ಹೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಯೂಟ್ಯೂಬ್ದವ್ರು ಇಬ್ರು ಬಂದಿದ್ದಾರೆ, ಒಬ್ಬ ಅಜಯ ಒಬ್ಬ ಹಾಲು ಅಂತೇಳಿ. ಎಲ್ಲ ಕಡೆ ನಾವು ನೋಡಿದ್ವಿ ಹಾಲು ಕಚಬೀಜಿ ಮಾಡ್ತಿರ್ತಾರ. ಡಗ್ಗ ಡೊಳ್ಳ ಸಾತಿಯಾಗಿ ಹೊಂಟದ. ಇವ್ರಿಬ್ರು ಏನಂತ ಕೇರ ಹಿರಿಯ ಕಲಾವಿದ್ರು. ಯಾಕಂದ್ರೆ ಅನುಭವ ಬಾಳತಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ. ರಾಮು ನೋಡಪ್ಪ ನೀ ಹಗುರಿ ವ್ಯಕ್ತಿ ಇಲ್ಲ, ಹಿಡ್ಕಲ್ದಾಗ ಬಂಗಾರನೂ ಓದದಿ ಬೆಳ್ಳಿನೂ ಓದದಿ. ಸ್ಟೇಜ್ಗೆ ದೊಡ್ಡ ಸ್ಟೇಜ್ದಾಗ ಬಾರಿಸಿದ ಅನುಭವ ಇದ್ರ ಮಾತ್ರ ಯೂಟ್ಯೂಬ್ ಅಪ್ಪ ಅಂತ ಕೇಳಿದ್ರೆ ಇದ ಕುತ್ತ ಹಾಡವ್ರು ನಿತ್ ಹಾಡಕ್ ಹಸ್ತೈತಿ, ನಿತ್ ಹಾಡವ್ರನ್ನ ಜಿಗಲಾಡಿ ಹಾಡಕ್ ಹಸ್ತೈತಿ. ಯಾವ್ದಂತ ಕೇರ ಯೂಟ್ಯೂಬ್ ಸರ್. ಅಲ್ಲಿ ವಸಂತನ ಹೇಳ್ತಿದ್ರು, ಯಾಕಂತ ನೀವು ಇವತ್ತು ಹೆಂಗ್ ಹಾಡ್ತೀರಿ ಏನ್ ಮಾಡ್ತೀರಿ ಅನ್ನತಕ್ಕಂಥದ್ದು ನಾಳೆ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾ ಕಡೆ ಹೋಗ್ತಕ್ಕಂಥ ವಿಚಾರದ. ಇನ್ನ ನಮ್ಮ ಹಿನ್ನೆಲೆ ಹಾಡ್ತಕ್ಕಂಥ ನಾಡಗೌಡ ಬಹಳ ಕರೆಕ್ಟ್ ಹಾಡ್ತಿ. ಹೋತು ಪಾಟ್ನ ಗೊತ್ತಾಗ್ತೈತಿ, ಅದು ನಾಳೆ ಯೂಟ್ಯೂಬ್ದಾಗ ಗೊತ್ತಾಗ್ತೈತಿ ಎಲ್ಲಿ ಹೋಗೈತಿ ಅನ್ನೋದು. ಅದನ್ನೊಂದು ತೆಗೆದು ಹಾಕುವ, ಅದೊಂದು ತೆಗೆದು ಹಾಕದನ್ನ ಇರಲಿ. ಯಾಕಂತ ಕೇಳಿದ್ರ ಅದ ಒಬ್ಬರನ್ನ ಅಲ್ಲ ಇವ್ರಿಬ್ರು ತಪ್ಪಿಸ್ತು ನೋಡ ಪಾಟ್ನ ಸರ್. ಅಟ್ಟು ಮಾಡ್ತೈತಿ ಸರ್, ಅದು ನಮ್ಗೆ ಗೊತ್ತದ ಸರ್. ಇರಲಿ, ಭಾಳ ಸುಂದರವಾಗಿ ನಮ್ಮ ಪಿಂಟು ಮಾಸ್ತರ್ನ ಸಾಹಿತ್ಯ ಮಾಸ್ತರ್ ನಾನು ಕೇಳಿರ್ಕಿಲ್ಲ ಸಾಹಿತ್ಯ ಭಾಳ ಸುಂದರವಾಗಿ ಬರ್ದಿಪ್ಪ, ಬೆಸ್ಟ್ ಬರ್ದಿ ಸಾಹಿತ್ಯ. ನಿನ್ನ ಸಾಹಿತ್ಯಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ. ಮತ್ತು ವಾಸಿಕಾನನ ಬೀರದೇವರ ವಾಸಿಕಾನ ಯಾರಪ್ಪ ಅಂತ ಕೇಳಿ ಬೇರೆ ಎಲ್ಲ ಅವನೇ ಬೀರಪ್ಪ, ಅವನೇ ಚಿಂಚಲಿ ಮ್ಯಾನ್ ಉಡಿಯೊಳಗೆ ಬೆಳೆದ ಮಾಡತಕ್ಕಂಥ ವಿಷಯವನ್ನ. ಯಾಕಂದ್ರೆ ಕಡೆ ಹಿಂದೆ ಸಣ್ಣಾಗಿದ್ದಾಗ ಸೊನ್ಯಾಳ ಹನುಮಂತ ಗೌಡ್ರು ಹೇಳಿದ ವಿಷಯ ನಮಗೂ ಕೂಡ ಮರುವಾಗಿತ್ತು. ಮತ್ತೊಮ್ಮೆ ಮರುಕಳಿಸಿದ ವಿಷಯ ನಿನಗೆ ಧನ್ಯವಾದಗಳು. ಆ ಕಡೆ ಮಾತಾಡ್ತಕ್ಕಂಥ ಮಾಸ್ತರ್ನ ಹೆಸರು ಹೇಳಿ. ಮಲ್ಲು ಬಳ್ಳಾವರ, ಮಲ್ಲು ಅಣ್ಣ ಬಳ್ಳಾವರ ಅವರು ಕೂಡ ಬಹಳ ಸುಂದರವಾಗಿ ಮಾತನಾಡ್ತಾ ಇದ್ದಾರೆ. ಮಲ್ಲೋಣ ಈ ಸಂಧಿಗೆ ಬಂದು ನಿನ್ನ ಸಂಧಿನಾಗ ಕೂಡ ಮಾತಾಡ್ತಾ ಇದ್ರೆ ಒಂದು ಪ್ರಶ್ನೆ ಕೇಳ್ಯಾರ ಇವ್ರು. ಬೆಳ್ಳುಂಡಿಗಿ ಮಲ್ಕಾರ್ ಸಿದ್ಧ ಹಂದರದಾಗ ಎದ್ದು ಅದ, ಅದಕ್ಕೆ ಅವ್ನು ದಂಡಿ ಕಟ್ತಾನ. ಹಂಗ ಏನಪ್ಪಾ ಅಂತ ಕೇಳಿದ್ರ ಚಿಂಚಲಿ ಮಾಯಂ ಯುದ್ಧಕ್ಕೆ ಮಗ ಯಾರಂದ್ರ ಬೀರಣ್ಣ ದೇವರಿಗೆ ಎಳ್ಳಿಗುಂತಿ ರಾಯನ ಮನೆಗೆ ಹೋಗಿ ಕನ್ಯಾ ನೋಡಕ್ ಹೋಗಿದ್ರು. ಆ ಕನ್ಯಾ ಏನಾತ ಅಂತ ಕೇಳಿದ್ರ ವಲ್ಲೆಂದು ಬೀರಣ್ಣ ದೇವರ ವಲ್ಲೆಂದು ಕೈ ಅವ ಏನು ಕಟ್ತಾನೋ. ಹಲೋ ರೀ, ನಮ್ಮಲ್ಲಿ ಮಲಕಾರ ಸಿದ್ದೇಶ್ವರ ಹೆಂಡತಿನ ಬಿಟ್ಟಕ್ಕಾಗಿ ಒಂದ್ ಚಾಜಾ ಕೊಟ್ಟಾನ. ಚಾಜಾ ಏನು ಕೊಟ್ಟಾನ ಅಂದ್ರೆ ದಂಡಿ ಕಟ್ತಾನಂತ ನೀವ್ ಹೇಳಿರಿ. ಹೆಣ್ಣದಂಡಿ ಕಟ್ಟಿ ಆಡ್ತಕ್ಕಂತ ಚಾಜ ಕೊಟ್ಟಾನ. ಹಂಗ ಇಲ್ಲಿ ಎರಳಿ ಗೊತ್ತಿ ರಾಯಣ್ಣನ ಮಗಳನ್ನ ಬೀರದೇವರು ವಲ್ ಅಂದದಕ್ಕಾಗಿ ಗಟ್ಟಿ ಮಾಡಿದ ಹೆಣ್ಣನ್ನ ವಲ್ ಅಂದದಕ್ಕಾಗಿ ಏನು ಚಾಜಾ ಕೊಟ್ರ ಏನು ಕೂನ್ ಉಳ್ದ.
ಏನು ಕೂನ್ ಉಳ್ದದ ನಿಮ್ಮದು ಕೂನ್ ಉಳ್ದದ ದಂಡಿ ಕಟ್ಟುದು ಹಂಗ ಇವ್ರದ್ದು ಏನು ಕೂನ್ ಉಳ್ದೈತೆ ಅಂತ ಹೇಳಿ ಪ್ರಶ್ನೆ ಕೇಳಿ ನಿನಗ ಮಲ್ಲು ಅಲ್ಲ ಮಲ್ಲೋಣ ಬಂತು ಅಂದ್ರ ವಿಷಯ ಹೇಳುದ ಬರ್ಲಿಲ್ಲಂದ್ರ ನೀನು ಪ್ರಶ್ನೆ ಕೇಳ ಇವಾಗ ಬರ್ಲಿಲ್ಲಂದ್ರ ಉತ್ತರ ನೀ ಹೇಳ್ಬೇಕ ಅದೀಗ ಸದ್ದ ಇರ್ಬೇಕ ಹೌದು ಕಾಂತಿ ಇರ್ಬೇಕು ಎಲ್ಲ ಕಡೆ ನಾವು ಇದು ಇವತ್ತು ಏನಂದ್ರೆ ಹಿರಿಯರು ಏನ್ ಹೇಳ್ಯಾರ ಸ್ವಲ್ಪ ಹಾಲು ಮತದ ವಿಷಯ ಚರ್ಚೆ ಆಗಲಿ ಅಂತ ಹೇಳಿದಾರು ಜನರಲ್ ಕೂಡ ನಿಮಗೆ ಏನಾದ್ರು ಮಾತಾಡ್ಲಕ್ ಕೊಟ್ಟಿವು ಪ್ರಥಮದಾಗ ಕಂಬಳಿಯಲ್ಲಿ ಹುಟ್ಟಿತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ ಉದಕ ಮುನಿ ಸೀಲು ಮುನಿ ರೋಮ್ ಮುನಿ ಅಂತ ಹೇಳಿ 3 ಮಂದಿ ಮುನಿಗಳು ಕೂಡಿ ಪರಮಾತ್ಮನ ಮದುವೆಯಾಗ ಕಂಬಳಿ ನೇದ್ ಆಯಾರ ಮಾಡಿ ಕೊಟ್ಟಾರ ಅಲ್ಲಿಂದ ಕಂಬಳಿ ಪ್ರಾರಂಭ ಆಗೈತೆ ಅಂತ ಹೇಳಿ ಮುಂದೆ ಹೆಂಗ್ ಹುಟ್ಟತೈತಿ ಎಲ್ಲೆಲ್ಲಿ ಏನೇನ್ ಮಾಡೋದು ನೀ ಮಾಡೋಣ ಇನ್ನು ಭಂಡಾರಿ ಎಲ್ಲಿ ಹುಟ್ಟೈತೆ ಅನ್ನತಕ್ಕಂಥದ್ದನ್ನ ಸ್ಪಷ್ಟವಾಗಿ ಪ್ರಥಮದಾಗ ಭಂಡಾರಿ ಎಲ್ಲಿ ಹುಟ್ಟಿತು ಅದರಿಂದ ಏನೇನಾಗೈತೆ ಅನ್ನೋದು ಯಥಾ ಪ್ರಕಾರವಾಗಿ ಸಂದಿನಲ್ಲಿ ನಡೀತಾ ಅದ ಬಂಧುಗಳ ತಾಯಿನವರು ಇಬ್ರದ್ದು ಹೆಸರನ್ನು ಹೇಳಿದ್ರು ಒಂದ ಮನೆಯಾಗಿನವ್ರು ಅಂತ ಹೇಳಿದ್ರು ಯಾರಂತ ಕೇಳಿದ್ರ ಮಲ್ಲು ಮತ್ತು ಪ್ರಕಾಶ್ ಅವರು ಅಯ್ಯೋ ನಿಮ್ಮ ಅಂತಂಬ್ರ ತಮ್ಗೋ ಅನ್ಗೋಡ್ರಿ ಇದೆಲ್ಲ ಭಾರಿ ಐತಿ ಎರಡು ಮೇಳ ಆಚೆ ಕಡೆ ನಾ 3 ಮಂದಿ ಅಂಬಿಕಾನ ತಂಗಿಗಳು ಏನಪ್ಪಾ ಅಂತ ಕೇಳ 3 ಮಂದಿ ಹಾಡಿದ್ರ ಈ ಒಂದ ಮನೆಯಾಗ ಏನದಾರ ಅದಕ್ಕೆ ಪ್ರಭಾವತಿ ಮುಂದೆ ಹಾಡಕಿ ತಾಳ ಬಾರ್ಸಾರ ಮಲ್ಲು ಮತ್ತ ಪ್ರಕಾಶ ಇಬ್ರು ಏನಪ್ಪಾ ಅಂತ ಕೇಳಿದ್ರ ಅಣ್ಣ ತಮ್ಮ ಅಂತ ಹೇಳಿದ್ರು ಒಂದ ಮನ್ಯಾಗ ಸಟ್ಟದ ನಿಮಗೂ ಕೂಡ ಅಮೋಘ ಸಿದ್ದು ಹೊಲದಂತಮ್ಮ ಸೇವಾ ಮಾಡ್ಬೇಕು ಸೇವಾ ಮಾಡಿದ್ರೆ ಅಹಂಕಾರ ಎಂದೂ ಬರಬಾರದು ನಾ ಅನ್ನೋದು ಗಂಟೆ ಏನತ್ರ ತಳಗದ ನೀ ಅಂದಿದ್ರೆ ಜಗತ್ತನ್ನ ಗೆಲ್ತೀರಿ ಒಟ್ಟು ಚಂದಂಗೆ ಮೇಳ ಮಾಡಿದಿರಿ ಆಕಾಶ ನೀ ಅವ್ರಿಗೆ ಸ್ವಲ್ಪ ಸಲ ಹೇಳ್ಬೇಕಂಗ ಏನು ಬರ್ತೈತಿ ಬಿಟ್ಟು ಹೊಂಟೆಲ್ಲ ನನ್ನ ಹೇಳಿ ಬರ್ತದೆ ಕೈ ಮೇಲೆ ಏನು ಬರ್ಕೊಂಡು ಇರ್ಲಿ ಯಾಕಂದ್ರೆ ಅವೆಲ್ಲ ಸಣ್ಣಾಗಿದ್ದ ಬರ್ಕೊಂಡ ಅನ್ಸರ್ ಹುಡುಗ ಏನೇನೋ ಮಾಡ್ಯಾನ ಈಗ ಹಾಡಿದಲ್ಲ ಅವಿ ಏನೇನೋ ಮಾಡ್ಯಾರ ನಾವು ಹೇಳಲಿ ನಿನಗೆ ನಾಳೆ ಐತಿ ನಿಂದೆಲ್ಲ ಹೇಳ್ತಾನ ಅವಾಗಲ್ಲ ಇರ್ಲಿ ಈಗ ಒಟ್ಟಾರೆಯಾಗಿ ಏನಪ್ಪಾ ಅಂದಕ್ಕೆ ನಮ್ಮ ಮಾರುತಿ ಲಟ್ಟೆ ಅವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಒಬ್ಬ ಕಲಾವಿದರು ಸರ್ ಆರ್ಕೆಸ್ಟ್ರಾ ತಂಡವನ್ನು ಕಟ್ಟಿಕೊಂಡು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರದ್ದು ನಾಳೆ ಕಾರ್ಯಕ್ರಮ ಅಂತ ಹೇಳಿದಿರಿ ಎಲ್ಲರೂ ಹಿರಿಯರ ಈಗ ಹೆಂಗೆ ನಡೆದಲ್ಲಿ ಇನ್ನೂ ಬಹಳ ಸುಂದರವಾಗಿ ಮುಂದಿನ ಸಂದಿಗೆ ಹಾಡ್ತಾರೆ ಅಂಬಿಕಾ ಈ ಪದ್ಯವನ್ನು ಮುರಿದು ಮುಂದಿನ ಸಂದಿಗೆ ಕುಣಿತ ಮಾಡಿ ಚಂದಂಗೆ ಒಟ್ಟ ಈ ಸಭಾ ಹೆಂಗಂದ್ರೆ ರಂಜಿಸ್ತಕ್ಕಂಥ ಶಕ್ತಿ ನಿಮಗೇನಂದ್ರೆ ಮಾಳಿಗರೆಯ ಬೀರದಿರ ಮುಗಿಸಿದ್ದು ಕೂಡ್ಲಿ ಎರಡೂ ಮೇಳದವ್ರು ಹೊತ್ತೇರತಕ್ಕ ಚರ್ಚೆ ಈಗ ಹೆಂಗೆ ನಡೆದದಲ್ಲ ಹಿಂಗಾಗಬೇಕು ಬಸ್ತಾಡ ವಾಸಿ ಕಾಣದೊಳಗೆ ಈ ವಿಷಯ ಚರ್ಚೆ ಆತತ ನಾಳೆ ಹೋಗಿರ್ಬೇಕು ವಿಷಯ ಸ್ಪಷ್ಟವಾಗಿ ಪುರಾಣ ಪ್ರಕಾರನೇ ಮಾತಾಡ್ರಿ ಎಟ್ ನಿಮಗೆ ಗೊತ್ತಿದ್ದಟ್ಟೆ ಈಗ ಹೆಂಗ ಕಂಬಳಿದ ವಿಷಯ ಹೇಳಿದ ಯೂಟ್ಯೂಬ್ದಾಗ ಹೋದ್ರೆ ಎಲ್ಲಿ ಬೇಕಾದಲ್ಲಿ ಕೇಳ್ರು ಸರಿ ಹಾಡ್ಯಾನಪ್ಪ ಅತನಿ ಪಿಂಟು ಮಾಸ್ತರ್ ಹೌದೌದು ಅನ್ನೋ ಕಂಬಳಿದ ಮಾತಾಡ್ಯಾನಂತ ಮಂದಿ ಮಾತಾಡ್ಬೇಕು ಹಂಗ ಭಂಡಾರದನು ಕೂಡ ನೀನು ಮಲ್ಲು ಮಾಸ್ತರ್ ಎಲ್ಲಿ ಬೇಕಾದಲ್ಲಿ ಹೋದ್ರೂ ಕೂಡ ಭಂಡಾರಿ ಇಲ್ಲೇ ಹುಟ್ಟೈತಿ ಭಂಡಾರದಿಂದ ಹಿಂಗಾಗೈತೆ ನಿಂದು ಹೇಳ್ಕೊತೋಗಿರ್ಬೇಕು ವಿಷಯ ಹೆಂಗೆ ನಡೆಸ್ಬೇಕಂತ ಹೇಳಿ ಎರಡೂ ಮೇಳದವರಲ್ಲಿ ಕೇಳ್ಕೊಂಡ ಈಗ ಯಥಾ ಪ್ರಕಾರವಾಗಿ ಇನ್ನೊಂದು 2 ನುಡಿ ಚಾಲದ ತಂಗಿ ಚಾಲ ಹಾಡಿ ಚಂದಂಗಿ ಡ್ರೆಸ್ ಎಲ್ಲ ಮೋದಿ ಡ್ರೆಸ್ ಹಾಕಿದಿಲ್ಲ ಇವೆಲ್ಲ ಹೆಣ್ಮಕ್ಳೆಲ್ಲ ಮೋದಿ ಡ್ರೆಸ್ ಹಾಕತ್ರ ನಾವೇನು ಕಡಿಮೆ ಅಂದ್ರೆ ಇವರೆಲ್ಲ ಇರ್ಲಿ ನೀನು ಒಂದಿನ ಹೋಗಕ್ಕೆ ಅಲ್ಲಿ ದೆಲಿ ಓಕೆ ಯಥಾ ಪ್ರಕಾರ ಈಗ ಪ್ರಾರಂಭಿಸಬೇಕಾದ ತಮ್ಮಲ್ಲಿ ಬನಂತ ನಮಸ್ಕಾರಗಳು ಅಮೋಘ ಸಿದ್ದಾಗ ಮಾನ್ಯತೆ ಕೊಟ್ಟ ಮಗನ ಮಾತ ಕೇಳಿ ಸಂತೋಷ ಪಟ್ಟ ಸರ್ವ ಸಾಹಿತ್ಯ ಪ್ರಾಸದ ಗಂಟ ಎತ್ತಿ ಕೊಟ್ಟ ಶಿವ ಬಂದ ಸಂಗಟ ಬಂದ ಇಳದಾರೋ ಬಂದ ಇಳದಾರೋ ಬಂದ ಇಳದಾರೋ
ಅದಕ್ಕ ರಾಮಣ್ಣ ಹೇಳವ ಇಲ್ಲಿ ಕೂಡಿ